ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಈರುಳ್ಳಿ ಫರ್ಟಿಲೈಸರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ, ಅದನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕಿ ಒಂದು 2-3 ದಿವಸ ತನಕ ನೆನೆ ಹಾಕಕ್ಕೆ ಬಿಟ್ಬಿಟ್ರೆ ಈ ಥರ ಎಲ್ಲ ನೀರು ಇಳ್ಕೊಂಡು ಕೆಂಪಗಾಗಿರುತ್ತೆ. ಆಮೇಲೆ ಈ ನೀರನ್ನ ಬಸ್ಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲ ಗಿಡಗಳಿಗೂ ನೀವು ಹಾಕ್ಬೋದು. ಗುಲಾಬಿ ಗಿಡ, ದಾಸವಾಳ ಗಿಡ, ಎಲ್ಲ ಗಿಡಗಳಿಗೂ ನೀವು ಹಾಕಿದರೆ ತುಂಬ ಒಳ್ಳೆ ಫರ್ಟಿಲೈಸರ್. ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಗುಲಾಬಿ ಗಿಡ ಅಂತೂ ತುಂಬ ಮೊಗ್ಗಾಗ್ತವೆ. ದಾಸವಾಳ ಗಿಡನೂ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ಈ ಥರ ಎಲ್ಲ ಮಾಡ್ಬೋದು. ಇದು ಒಂದು ಟಿಪ್ಸು. ಆಮೇಲೆ ನಿಮಗೆ ಈ ಥರ ಎಲ್ಲ ಡಬ್ಬಕ್ಕೆಲ್ಲ ಹಾಕಿ 2-3 ದಿವಸ ನೆನೆಸಿಡೋಕ್ಕಲ್ಲ, ನಮಗೆ ಟೈಮ್ ಇಲ್ಲಪ್ಪ ಅಂತಂದರೆ ನೀವು ತಿಂಡಿಗೆ ಅಡುಗೆಗೆ ಅಂತೂ ನಾವು ಈರುಳ್ಳಿ ಹೆಚ್ಚುತ್ತೀವಿ, ಹೌದಾ? ಆವಾಗ ಆ ಸಿಪ್ಪೆನೆಲ್ಲ ವೇಸ್ಟ್ ಮಾಡಿದೆ, ಆ ಸಿಪ್ಪೆನೆಲ್ಲ ಗಿಡದ ಬುಡಕ್ಕೆ ಹಾಕೋದ್ರಿಂದ ಆಮೇಲೆ ಆ ಸಿಪ್ಪೆ ಗಿಡದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಮಣ್ಣಲ್ಲಿ ಅದು ಕೊಳೆತ್ಬಿಟ್ಟು ಒಳ್ಳೆ ಗೊಬ್ಬರ ಆಗುತ್ತೆ. ಇದರಿಂದ ಒಳ್ಳೆ ಗಿಡಕ್ಕೂ ತುಂಬ ಒಳ್ಳೆ ಫರ್ಟಿಲೈಸರ್ ಬರುತ್ತೆ. ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು. ಮೇನ್ ಇದು ಈರುಳ್ಳಿ ಫರ್ಟಿಲೈಸರು ಈ ಮನಿ ಪ್ಲ್ಯಾಂಟ್ ಗಿಡಗಳಿಗೆ ತುಂಬ ಒಳ್ಳೆಯದು. ನೋಡಿ, ನನ್ನ ಮನಿ ಪ್ಲ್ಯಾಂಟ್ ಗಿಡಕ್ಕೆ ಈರುಳ್ಳಿ ಸಿಪ್ಪಿನ ಇದ್ರದ್ದೇ ಹಾಕಿರೋದು ನಾನು. ನೋಡಿ, ಇಷ್ಟು ತುಂಬ ಚೆನ್ನಾಗಿ ಬಂದಿದೆ. ದೊಡ್ಡ ಪಾಟಲ್ಲೇನು ಹಾಕಿಲ್ಲ, ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈರುಳ್ಳಿ ಫರ್ಟಿಲೈಸರ್ ಹಾಕೋದ್ರಿಂದ ಮನಿ ಪ್ಲ್ಯಾಂಟ್ ಗಿಡಕ್ಕೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಎಲೆಗಳು ಸಮೇತ ದೊಡ್ಡವಾಗ್ತವೆ. ಚಿಕ್ಕ ಎಲೆಗಳಿದ್ರೂ ಸಮೇತ ದೊಡ್ಡ ಎಲೆಗಳಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಮನೆಯಲ್ಲಿರೋ ಒಳಗಡೆ ಬೆಳೆಸುವಂಥ ಗಿಡಗಳಿಗೂ ನಾವು ಈ ಈರುಳ್ಳಿ ಸಿಪ್ಪೆದು ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.